ಮುಂದುವರಿಸ್ತಾ ಇದ್ದೇವೆ. ಜನಾನುರಾಗಿಗಳು ಆದಂತಹ ಶ್ರೀ BR ಅಂಬೇಡ್ಕರ್ ಜನಪರ ವೇದಿಕೆ ಶ್ರೀ ಕಿರಣ್ ಕನ್ನಡಿಗ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು, ಶ್ರೀಯುತ ಬಾಲಕೃಷ್ಣ ಗೌರವಾಧ್ಯಕ್ಷರು, ಶ್ರೀ ಬಾಲಾಜಿ ಮುಖಾಂತರ 134ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯವನ್ನು ಪೂರ್ಣಕ್ಕೆ ಬಯಸ್ತಾ ಇದ್ದೀವಿ. ಭಗವಂತ ನೀವು ಒಳ್ಳೇದು ಮಾಡಲಿ ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೂರ್ವ ಕಾರ್ಮಿಕರು ಕೊಟ್ಟಿದ್ದಾರೆ. ಹಂಗಾಗಿ ಎರಡು ಮಾತು ಒಂದೆಡೆ ಪೂರ್ವ ಕಾರ್ಮಿಕರು ಮುಖದ ಮೇಲೆ ಮಳೆ ಇದೆ. ಸಿದ್ದರಾಮಯ್ಯ ಅವರು ಬಂದು ನಿಮ್ಗೆಲ್ಲ ಪರ್ಮನೆಂಟ್ ಮಾಡಿದ್ದಾರೆ. 32,000 ಜನ ಪರ್ಮನೆಂಟ್ ಮಾಡಿದ್ದಾರೆ. ಸಂಬಳ 17,000 ಇದ್ದಿದ್ದು ನನ್ನ ಹಂತಿಗೆ ಎಷ್ಟು ಬರ್ತದೆ ಪರ್ಮನೆಂಟ್ ಆದ್ರೆ 40,000 ಬರ್ತತಾನೆ. 40,000 ಜನ ಬರೋದು ಒಳ್ಳೇದಾಗಲಿ ಅಂತ ಜನರಿಂದ ಪ್ರಾರ್ಥನೆ ಮಾಡ್ತೀವಿ. ಶ್ರೀ ಅಗೋಡ ಚಂದ್ರಶೇಖರ್ ಸನ್ಮಾನ ಮಾಡಬೇಕು ಅಂತ ಮಾಡ್ತಾ ತಮ್ಮ ಶ್ರೀ ಶಿವಕುಮಾರ್ ಅವರಿಗೆ ಸ್ವಲ್ಪ ಸಮಾಧಾನ. ಬನ್ನಿ, ಮುಂದೆ ಬನ್ನಿ. ಆದವರು ಬನ್ನಿ, ಮುಂದೆ ಬನ್ನಿ. ಆದವರು ಈ ಕಡೆ ಬನ್ನಿ. ಜನಪರ ವೇದಿಕೆ ವತಿಯಿಂದ 134ನೇ ವರ್ಷದ ಒಂದು ವಿಜಯೋತ್ಸವ ಕಾರ್ಯಕ್ರಮ, ಅಂಬೇಡ್ಕರ್ ಅವ್ರದ್ದು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ವಿತರಣೆ ನಮ್ಮ ಜಮೀರಣ್ಣವರು ಬಂದಿದ್ದರು ಮುಖ್ಯ ಅತಿಥಿಗಳಾಗಿ. ಮತ್ತು ನಮ್ಮ ರಫೀಕ್ ಸರ್ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಅಲ್ತಾಫ್ ಅಣ್ಣ ಅವರು ಬಂದಿದ್ದರು. ಅಪ್ಪಣ ಚಂದ್ರಶೇಖರ್ ಕೂಡ ಆಗಮಿಸಿದರು. DC ರಮೇಶ್ ಅವರು ಬಂದಿದ್ದರು. ಇವರೆಲ್ಲ ಒಂದು ಇಲ್ಲಿ ಮುಖಂಡರುಗಳು ಮತ್ತು ಕೌನ್ಸಿಲರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ಇವತ್ತು ನಮ್ಮ ರಫೀಕ್ ಅಣ್ಣ ಅವರು ಕೂಡ ನಮ್ಮ ಜೊತೆ ಸಾಥ್ ಕೊಡ್ತಾ ಇದ್ದಾರೆ. ಭಾಳ ವರ್ಷಗಳಿಂದ ಒಂದು ಅಣ್ಣ ತಮ್ಮರಾಗಿ ಒಂದು ಸಂಘಟನೆಯಲ್ಲಿ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ನಮ್ದು ಇದೇ ಉದ್ದೇಶ, ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ ಕೊಡಬೇಕು, ಆದಷ್ಟು ನಾವು ಬಡವರಿಗೆ ಸಹಾಯ ಮಾಡಬೇಕಂತ ನಮ್ಮ ಉದ್ದೇಶ ಇರೋದು. ಇವತ್ತು ಕೂಡ ಅದೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಒಂದು ಎಲ್ಲ ನಮ್ಮ ಸಂಘಟನೆಯವರು, ಬಾಲಾಜಿಯವರು, ಬಾಲಕೃಷ್ಣ ಅವರು, ಸೀನಾ ಅವರು, ಯೋಗೇಶ್ವರ್ ಅವರು, ಇವರೆಲ್ಲ ಕೈ ಜೋಡಿಸಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇರೋದು. ಮತ್ತು ಎಲ್ಲ ಪ್ರತಿ ವರ್ಷವೇ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ನಾವು. ಎಲ್ಲರೂ ನಮಗೆ ಭಾಳ ಚೆನ್ನಾಗಿ ಕೈ ಸಾಕು ಅನ್ನೋ ಕೆಲಸ ಪಬ್ಲಿಕ್ಕೆಲ್ಲ ಭಾಳ ಕೋಆಪ್ರೇಟ್ ಮಾಡ್ತಾರೆ. ಮತ್ತು ಇಲ್ಲಿರೋ ಮನೆಯವರೆಲ್ಲ ಭಾಳ ಚೆನ್ನಾಗಿ ಕೂಡ ಧನ್ಯವಾದಗಳು ಹೇಳಕ್ಕೆ ಬಯಸಿ. ಯಾಕಂದ್ರೆ ನಾವು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತಿದ್ದೀವಿ. ಕಚೇರಿ ಹತ್ರನೂ ಬರ್ತಾರೆ. ಮತ್ತು ಆಟೋ ಡ್ರೈವರ್, ಟೆಂಪೋ ಡ್ರೈವರ್ಗೆ ಕಾಕಿ ಶರ್ಟ್ಗಳನ್ನು ವಿತರಣೆ ಮಾಡಿದ್ದೀವಿ. ಹೆಣ್ಮಕ್ಳಿಗೆ ಸೀರೆ ವಿತರಣೆ ಮಾಡಿದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಮೆರವಣಿಗೆ ಇಟ್ಟಿದ್ದೀವಿ. ಅದೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಮಾಡ್ತಾ ಇದ್ದೀವಿ. ಎಲ್ಲ ಜನನು ನಮ್ಮ ಜೊತೆ ಇದ್ದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ. ಭಾಳ ಒಳ್ಳೇದು ಮಾಡ್ತಿದ್ದಾರೆ ಅಂಬೇಡ್ಕರ್ನು. ಮತ್ತು ಇದು ಭಾಳ ಒಳ್ಳೇದು ಮಾಡ್ತಾರೆ. ಇನ್ನೂ ಒಳ್ಳೇದು ಮಾಡೋಣ. ಹುಡುಗರಿಗೆ ನಮ್ಮಿಂದ ಏನು ಸಹಾಯ ಆಗುತ್ತೆ ಎಲ್ಲ ಮಾಡೋಣ, ಸೇರ್ಕೊಂಡು ಮಾಡೋಣ. 134 ಅಂಬೇಡ್ಕರ್ ಜಯಂತಿ ಶುಭಾಶಯಗಳು. ನಮ್ಮ ಕಿರಣ್ ಕನ್ನಡಿಗ ಅವ್ರ ಸರ್ಗಿನ ಶುಭಾಶಯಗಳು. ಅಂಬೇಡ್ಕರ್ ಅವರು ಇದು ಮಾಡ್ಕೊಂಡು ಮಾಡಿದ್ದಾರೆ. ನಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಸಹಕಾರ ಜಯಂತಿಯ ಶುಭಾಶಯಗಳು. ಮತ್ತು ನಮ್ಮ ಸ್ನೇಹಿತರಾದ ಕಿರಣ್ ಕನ್ನಡಿ ಅವರಿಗೆ ನಮ್ಮ ಬೆಂಬಲ ಯಾವುದಿದೆ. ಬಡ ಕುಟುಂಬದವರಿಗೆ ಸೀರೆ ವಿತರಣೆ ಮಾಡಿದ್ದಾರೆ. ಮತ್ತು ಸ್ಕೂಲ್ ಮಕ್ಕಳಿಗೆ, ಆಟೋ ಡ್ರೈವರು, ಕ್ಯಾಬ್ ಡ್ರೈವರಿಗೆ ಯೂನಿಫಾರ್ಮ್ ವಿತರಣೆ ಮಾಡಿದ್ದೀವಿ. ಆಮೇಲೆ ಅನ್ನದಾನ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸುಮಾರು ಜನಕ್ಕೆ ಇದರಿಂದ ಒಳ್ಳೆಯದಾಗಿದೆ. ಭಾರಿ ಸಂತೋಷ ಆಗ್ತಾಯಿದೆ. ನಮ್ಮ ಸಂಘದ ವತಿಯಿಂದ ಪ್ರತಿ ವರ್ಷ ಇದೇ ಥರ ನಡ್ಕೊಂಡು ಬರ್ತಾ ಇದ್ದೀವಿ. 4ನೇ ಜನ್ಮ ದಿನಾಂಕ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮನಸ್ಪೂರ್ವವಾದ ನನ್ನ ಅಭಿನಂದನೆಗಳು. ಏನು ಇವತ್ತು ನಮ್ಮ ಕಿರಣ್ ಕನ್ನಡಿಗ ಹಮ್ಮಿಕೊಂಡಿರೋ ಕಾರ್ಯಕ್ರಮದಲ್ಲಿ ಬಡ ಮಕ್ಕಳಿಗೆ ಬ್ಯಾಗು, ಹೆಣ್ಮಕ್ಳಿಗೆ ಸ್ಯಾರೀಸು, ಆಟೋ ಡ್ರೈವರ್ಗೆ ಯೂನಿಫಾರ್ಮ್, ಪ್ರತಿಯೊಂದು ಅವ್ರ ಸಂಘಟನೆಯಿಂದ ಪ್ರತಿಯೊಂದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಬಡವ್ರಿಗೆ ಅನ್ನದಾನ ಇಟ್ಕೊಂಡಿದ್ದೀವಿ. ಹಲವಾರು ಸಂಘಟನೆಗಳೆಲ್ಲ ಸೇರಿದ್ದಾರೆ, ನಮಗೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಕಿರಣ್ ಕನ್ನಡಿಗ ಅಂದರೆ ಅದೊಂಥರ ತುಂಬ ಪ್ರೀತಿ. ಅದರಿಂದ ನಾವೆಲ್ಲರೂ ಸೇರ್ಕೊಂಡು ಇಲ್ಲಿ ಮಾಡ್ತಾಯಿದ್ದೀವಿ.
ನನ್ನ ಹೆಸರು ಯೋಗ ನರಸಿಂಹ ಅಂತ. ನಾನು ಬೆಂಗಳೂರು ಸಿಟಿ ಸೆಕ್ರೆಟ್ರಿ ಕಾಂಗ್ರೆಸ್ಸಲ್ಲಿ. ಆದರೆ ಸಂಘಟನೆ ಅಂತ ಬಂದಮೇಲೆ ನಾವು ಅವ್ರ ಜೊತೆ ಇರ್ತೀವಿ. ನಮಗೆ ಮುಖ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಿರೋ ಶಿಲ್ಪಿ ಅವರು. ಅವ್ರ ಪರವಾಗಿ ನಾವು ಜೀವ ಕೊಡೋಕ್ಕೂ ಸಿದ್ಧವಾಗಿರ್ತೀವಿ. ಜೈ ಭೀಮ್. 134ನೇ ಜನ್ಮದಿನ ಶುಭಾಶಯಗಳು. ಜನಪರ ವೇದಿಕೆ ಅವರು ತುಂಬ ಸೀರೆ, ಯೂನಿಫಾರ್ಮು, ಮಕ್ಕಳಿಗೆ ಬ್ಯಾಗು, ಬುಕ್ಸು ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ವರ್ಷ ತುಂಬ ಚೆನ್ನಾಗಿ ಮಾಡ್ಕೊಂಡ್ಬಂದು ಅವ್ರಿಗೆ ನಮ್ಮ ಆಶೀರ್ವಾದ ಹೇಳೋಕ್ಕೆ ಬಯಸ್ತೀನಿ. ಅನುದಾನ ಎಲ್ಲ ಜನಪರ ವೇದಿಕೆ ಮಾಡ್ಕೊಂಡ್ಬಂದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸ್ಕೂಲ್ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಡ್ರೈವರ್ಸ್ಗೆ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೀರೆಗಳು ನಾವು ರಾಮೇಶ್ವರ ಟೆಂಪೋ ಸ್ಟ್ಯಾಂಡ್ ಸನ್ಮಾನಿಸಬೇಕು. ಅವರಿಗೆ ವೇದಿಕೆಯ ಸೇವೆಗಳನ್ನು ಮಾಡಲು ಹೋಗಬೇಕಂತ ನಿರಂತರವಾಗಿ ಜನಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಮಧುರಂ